ಯಾರು ನೋಡಿಲ್ಲ ನನ್ ಚಿಪ್ಸ್ ತಕೊಂಬಂದಿದ್ ಯಾರು ನೋಡಿಲ್ಲ. ಈ ನಾನ್ ತಿಂತೀನಿ ಮೂರ್ ಚಿಪ್ಸ್ ಇಲ್ಲೇ ಕೂತ್ಕೊಂಡು. ಪುಕ್ಷಕ್ಕೆ ಇಸ್ಕೊಂಬಂದವನೆ ಬೋರದ್ದು ಮೋಸ ಮಾಡಿ ಅನ್ಕೊಂಬ್ಯಾಡ್ರಿ. ಇವತ್ತು ನಂದು ದುಡ್ಡಿಲ್ಲಲ್ಲ ಅದಕ್ಕೆ ಕೊಟ್ಟಿಲ್ಲ. ಇನ್ನೊಂದ್ಸತಿ ಯಾವ ದುಡ್ಡು ಆದಾಗ ಅಂದ್ರೆ ನಮ್ಮ ಅಜ್ಜಿ ಕೊಡ್ತೈತಲ್ಲ ಆವಾಗ ನಾನೇ ಹೋಗಿ ಬೋರದ್ದು ಕೊಡ್ತೀನಿ. ಓ ನೀವೇನ್ ಹಂಗೆಲ್ಲ ತಪ್ಪು ತಿಳ್ಕೊಂಬ್ಯಾಡ್ರಿ. ನಾನೇನ್ ಅಂತ ಹುಡ್ಗನೆ? ನನ್ನಂತ ಒಳ್ಳೆ ಹುಡ್ಗ ಎಲ್ಲಿ ಸಿಗ್ತಾನೆ ಹೇಳ್ರಿ ನಿಮ್ಗೆ ಎಲ್ಲಾನ? ನೀವ್ ಹಂಗೆಲ್ಲ ಅನ್ಕೊಂಬಲ್ಲ ಅಂತ ಗೊತ್ತು, ಆದ್ರೂ ಹೇಳ್ದೆ ಅಷ್ಟೆ. ಬನ್ನಿ ಸ್ನೇಹಿತರೆ, ಚಿಪ್ಸ್ ತಿನ್ನೋಣ. ಚಿಪ್ಸ್ ತಿಂದು ಮನೆ ಕಡೆ ಹೋಗೋಣ. ಇದೇನ್ ಹಿಂಗೆ ಅನ್ನ ರಸ ಕಂಡು 7 ತಿಂಗಳಾತ ಮಂಗ್ ಗವ ತಿಂತಾನೆ ಅಂತ ನೋಡ್ತಿದ್ದೀರಾ? ಯಾರನ್ನ ಬಂದು ಸಿಗಾಕೊಂಡ್ಬಿಟ್ರೆ ಈ ಅಡಿಕೆ ಮಟ್ಟ ತಂದು ಏರಿಕ್ ಬಿಡ್ತಾರೆ ಅಂತ ಅಷ್ಟೇನೆ. ಜಲ್ ತಿಂದು ಮನೆ ಕಡೆ ಹೋಗೋಣ ಅಂತಾನ ಜಲ್ ತಿಂತಾ ಇದೀನಿ ಅಷ್ಟೇ. ಇಲ್ಲಾಂದ್ರೆ ನಿಧಾನ ತಿಂತಿದ್ದೆ. ಓಹೋ ಕೋಳಿ ಹುಂಜ ಇಲ್ಲವನೇ. ಬೋರದ್ದಿಂತ 3 ಚಿಪ್ಸ್ ಪ್ಯಾಕೆಟ್ ಕಿತ್ಕೊಂಬಂದು ಇಲ್ಲಿ ಕುತ್ಕೊಂಡು ಒಬ್ಬೊಬ್ಬನ ತಿಂತಾವನಲ್ಲ. ಮಾಡ್ತೀನಿ ತಾಳಿರಿ. ಯಾವ್ದೋ ಗೂರ್ಲು ಬಂದಿರ ನಾಯಿ ಬಂದಿರಂಗೈತಲ್ಲ ಇಲ್ಲೆಲ್ಲ ಕೆಮ್ಮಿಕ್ಕೈತೆ. ಈ ಏರಿಕ್ಬೇಕಪ್ಪ ಕೊಲ್ಗೆಲ್ ತಕೊಂಡಿ ನಾಯಿಗಳಿಗೆ. ಹುಚ್ಚ ಹುಚ್ಚ ಅಣ್ಣ ಮಂಜಣ್ಣ. ಓ ಇದು ಯಾವ 2 ಕಾಲಿನ ನಾಯಿ? ಈ ವಾಯ್ಸ್ ಎಲ್ಲೋ ಕೇಳಂಗ್ ಹೋಯ್ತಲ್ಲ. ಯಾರು ಇಟ್ಕಳಕ್ ನೋಡ. ಬೇಡಲ್ಲೋ. ವಾ ಮಹಾಪ್ರಭು, ನೀವೇನಿಲ್ಲಿ? ನಾನು ಹಿಂಗೆ ಮೊಗ್ಲೂರೊಳಗೆ ಮನೆ ತಕ ಹೋಗ್ತಿದ್ದೆ. ಇದ್ಕಿದ್ದಂಗೆನ ಈ ಕಾಡಂದಿ ರಾತ್ರಿ ಹೊತ್ತು ಬಂದು ಹೊಲ್ದಾಗೆಲ್ಲ ಊಡ್ತೈತ್ ನೋಡು, ಕಟ್ರ ಮಟ್ರ ಅಂತಾನ. ಹಂಗೆ ಶಬ್ದ ಬಂತು ಕಣ ಮಂದ. ಅಲ್ಲಿ ಬಂದು ಇದೇನಪ್ಪ ಬೆಳಗ್ಗೆ ಬಂದೈತ್ ಕಾಡಂದಿ ಊರ್ನಕ್ಕೆ ಅಂತ ನೋಡಕ್ ಬಂದ್ರೆ ಇದು 2 ಕಾಲಿದ್ದು ಅಂದಿ. ಲೋಕಿ ಅದ್ ಏನ್ ಗೊತ್ತೇನ, ನಮ್ಮ ಮನೆಗೆ ನಮ್ ತಾತ ಬಂದಿತ್ಕೊಣ ಬೆಂಗಳೂರಿಂದಾನೆ. ಹೆಂಗು ಬರೋ ಕೈಯಾಗ ಬರ್ತಿದೀನಿ ಅಂತಾನೆ. ತಾತ ಮುಂದೆ ನಾವ್ 15 ಇರ್ತಾನಲ್ಲ ಅಂತಾನೆ. ಒಂದಲ್ಲ 2 ಅಲ್ಲ 3 ಚಿಪ್ಸ್ ತಕೊಂಬಂದಿತ್ತು ಕಣ. ನಾನ್ ಅದಕ್ಕೆ ತಕೊಂಬಂದು ಇಲ್ಲಿ ನೆಳ್ಳೈತಲ್ಲ ಮರದಡೆಗೆ ಕುಕೊಂಡು ತಿಂತಿದ್ದೆ ಕಣ ಅಷ್ಟೇ ಕಣಲ್ಲ ಹಾಕಿ. ನಾನು ನಿನ್ ಚಿಪ್ಸ್ ತಿಂತಿರೋ ಕಥೆನ ಸಂದರ್ಭ ಸಹಿತ ವಿವರಿಸಿ ಅಂತ ಏನಾನ ಕೇಳಿನಿ ಏನಲ್ಲ ನಾಯು? ನಾನು ಕೇಳಿನಿ ನಾವು? ನೀನ್ ಕೇಳ್ದಿದ್ರೂ ಕೈಯಾಗ ಐತಲ್ಲ ಅದಕ್ಕೆ ನಾನೇ ಹೇಳ್ಬಿಟ್ಟೆ. ತಗಬ ಯಾಸೇಟ ನೀನೊಂದು ಚಿಪ್ಸ್ ತಗ. 1 ಚಿಪ್ಸು ತಕೊಂಡು 2 ಗಿಡ ಮಟ್ಟ ತಕೊಂಡು ರಬ್ಲಸ್ತೀನಿ ನೋಡು ನನ್ನ ಮಗನೇ. ಇನ್ನ 2 ಚಿಪ್ಸ್ ಪ್ಯಾಕೆಟ್ ಹೊಡಿದವ ಹಿಂದೆ ಇಕ್ಕೊಂಡವನೇ ಒಂದೇ ಒಂದು ಕೊಡಕ್ ಬರ್ತಾನೆ. ತೋತರ ನಂಗೊಂದದೇ. ಯಾಕೆ ಬಂದ್ಬಿಡು ಬಂಬಲಕ್ಕನ ಚಂಬು. ನಮ್ಮ ತಾತ ನಂಗೋಸ್ಕರ ತಕೊಂಬಂದಿರೋದು ಬೆಂಗಳೂರಿಂದನ ಅಪ್ಪಣಿ. ಮುಚ್ಕೊಂಡು ಒಂದೇ ಒಂದು ತಗೋಬೇಕಾರೆ ಒಂದಲ್ದಿದ್ರೆ ಇನ್ನೊಂದು ಕೊಡ್ತೀನಿ ಪ್ಯಾಕೆಟ್ ಕೇಳ್ತಾನ ಅಣ್ಣಯ್ಯ. ಓ ನಿಮ್ಮ ತಾತನ ಬಂದಿದ್ದು ಮುಂಜ. ಯಾವ ತಾತನ? ನಿಮ್ಮ ತಾತನ ಹೆಸರೇನ? ಬೋರಾಜ್ನ ನಿಮ್ಮ ತಾತನ ಹೆಸರು? ಬೋರಾಜ. ಅಲ್ಲೋ ಲೋಕಿ, ನಮ್ಮ ತಾತಿರ್ ಯಾರನು ಬೋರಜ್ಜ ಅಮ್ಮ ಹೆಸರನ್ನಾರು ಯಾರು ಇರ್ಲವಳು. ಓ ಯಾಕ ಹಿಂಗ್ ಕೇಳ್ತೀಯ? ಯಾಕೂ ಇಲ್ಲ ಕಣ, ಸುಮ್ಮನೆ ನಾನೇ ಗಿಸ್ ಮಾಡ್ತೀನಿ. ನಿಮ್ಮ ತಾತನ ಹೆಸರು ಬೋರಜ್ಜ ಇರ್ಬೋದೇನೋ ಅಂತಾನ. ನಮ್ಮೂರ್ನ ಬೋರಜ್ಜ ಐತಲ್ಲ ಪೆಟ್ಕೆ ಅಂಗಡಿ ಬೋರಜ್ಜ, ಅವ್ರ ಅಂಗಡಿ ಮನೆಗೂ 3 ಚಿಪ್ಸ್ ಪ್ಯಾಕೆಟ್ನ ಯಾವ್ದೋ ಕೋತಿ ಬಂದು ಹೊತ್ಕೊಂಡು ಹೋಗ್ಬಿಡ್ತೀನಿ ಕಣ. ಅವ ಅಜ್ಜಂಗೆ ಅಂತಿತ್ತು. ಆ ಕೋತಿ ಬಾಲ ಇಲ್ಲದೋ ಬಾಲ ಇರೋದೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದೇ? ನಮ್ಮ ಬೋರಜ್ಜರ ಅಂಗಡಿಗೆ 3 ಚಿಪ್ಸ್ ಹೊತ್ಕೊಂಡು ಹೋಯ್ತಿದ್ದೆ ಕೋತಿ. ನೋಡ ಪಾಪ ಕಣ ಬೋರಜ್ಜ.
ಬೋರಾಜು ನೋಡ್ರಿ ಹೊಟ್ಟೆಲ್ಲ ಉರ್ದೋಕೈತೆ ಕೋತಿಗೆ ಹಂಗನ ಮನ್ಸ್ ಬಂತು. ನೋಡು ಪಾಪ ಚಿಕ್ಕಣ ನನ್ಗೇನ ಸಿಕ್ಕಿದಿದ್ರ ಕೋತಿ ಚಿಪ್ಸ್ ಪ್ಯಾಕೆಟ್ ಎಲ್ಲ ಕಿತ್ಕೊಂಡು ಕೊಲ್ತಾಂಡೆ ಅಷ್ಟು ಓಡಿಸಿರ್ಬೇಕಣ. ಕರೆಕ್ಟ್ ಕಣ ಮಂಜ, ನಾನು ಕೈಗೆ ಸಿಗಾಕೊಂಡೈತ ಕೋತಿ. ಇಲ್ಲಿ ಕಲ್ಲು ಯಾವ ಇಲ್ಲ ಏನ್ ತಗೊಂಡೆ ಹಸಿಯನ ಅಂತ ಗೊತ್ತಾಗ್ತಿಲ್ಲ ಕಣ ಮಂಜ. ಈ ನನ್ನ ಮಗ ಹೇಳದ್ ನೋಡಿರೆ ಯಾಕೋ ನನ್ನ ವಿಷಯ ಎಲ್ಲ ಗೊತ್ತಾಗಿರಂಗೈತಲ್ಲ ಇವನ್ಗೆ. ಅಣ್ಣ ಮಂಜಣ್ಣ ಈ ಕಡೆಗೆ ನೋಡೋಣ, ಅದು ಯಾತದ ಒಬ್ಬೊಬ್ನ ಗೊಣಿಕೊಂತಿದ್ದ. ಈ ನನ್ನ ಮಗ ಇಷ್ಟೊಂದೆಲ್ಲ ಹೇಳ್ತಾವನೆ ಅಂದ್ರೆ ಪಕ್ಕ ಬೋರಾಜ ಪಿಟಿಂಗ್ ಇಕ್ಕೈತಿ ಈ ನನ್ನ ಮಗಂಗೆ. ಏನ್ ಮಾಡಕ್ಕಾಕೈತೆ, ಒಂದ್ ಚಿಪ್ಸ್ ಪ್ಯಾಕೆಟ್ ಕೊಟ್ಟು ಬಾಯಿ ಮುಚ್ಚಿಸ್ಬೇಕು. ಲೋಕೇಶು ಬಾ, ಒಂದೊಂದು ಪ್ಯಾಕೆಟ್ ಚಿಪ್ಸ್ ಕೊಡ್ತೀನಿ, ಕೂಕೊಂಡು ಮುಕ್ಕೊಬ್ಬ. ಹಂಗ ಬರ್ಬೇಕು ದಾರಿಗೆ. ಅಲ್ಲ ಕಣಲ್ಲ ಬೇಡದು, ಆ ಬೋರಾಜಂತ ಹೋಗಿ ನೀನು ಇಲ್ಲದವೆಲ್ಲ ಆಟ ಆಡಿ 3 ಚಿಪ್ಸ್ ಪ್ಯಾಕೆಟ್ ಹೊತ್ಕೊಂಬಂದಿದ್ದಲ್ಲ. ಬಾ ಪುಟ್ರಂಗಜ್ಜಿಗೆ ಹೇಳಿ ನೀನ್ ಮೆಣಸಿನ್ಕಾಯಿ ಊದ್ರ ಹಾಕಿಸ್ತೀನಿ ಬಾ ನನ್ನ ಮಗನೆ. ಅಣ್ಣ ಲೋಕೇಶ್ ಅಣ್ಣ ಹಂಗೆಲ್ಲ ಮಾಡ್ಬೇಡ ಕಣ, ನಿಂಗೂ ಒಂದು ಪ್ಯಾಕೆಟ್ ಕೊಡ್ತಿದ್ದೀನಲ್ಲ, ಮುಚ್ಕೊಂಡು ತಿನ್ ಬಾರಣ. ಅವೆಲ್ಲ ಮಾಡಬಾರ್ದು. ನಾನೇನು ಇವಾಗ ದುಡ್ಡು ಕೊಡೋಂಗೆ ಇರ್ಬೋದು, ಆಮೇಕಿಂದ ನಾನು ಕೊಡ್ತೀನಿ ಬೋರಾಜಂಗೆ. ಎಷ್ಟು ಮಾಡಿಲ್ಲ, ಚಾಕ್ಲೇಟು ಎಲ್ಲನೂ ಹಂಗೆ ಇಸ್ಕೊಂಬಂದು ಆಮೇಕಿಂದ ದುಡ್ಡು ಕೊಟ್ಟಿಲ್ವೇ? ನೀನು ಹಿಂಗೆಲ್ಲ ಮಾತಾಡ್ಬಾರ್ದು ಕಣಲೋ ಲೋಕಿ. ಬಾ ಎಸೆಟ್ಗೆ ನಿಂತ್ಕೊಂಡು ಕಾಲು ನೈತಿರ್ತವೆ, ಅಲ್ಲ ನಿಮ್ಮ ಕುಂಡಿ ಊರಿ ಒಂದು ಪ್ಯಾಕೆಟ್ ಚಿಪ್ಸ್ ಕೊಡ್ತೀನಿ ಮುಕ್ಕು. ಹಿಂಗ್ ಬಾ ದಾರಿಗೆ ಮಗನೆ. ನಾಳೆಗೆ ಏನಾನ ಬೋರಾಜನ್ ದುಡ್ಡು ಕೊಡ್ದ ಇರು ನಿಂಗೆ ಹೋಯ್ತೆ. ಕೊಡ್ತೀನಿ ಬಾರಲ್ಲೋ ಲೋಕಿ, ನೀನು ಯಾಕೆ ಟೆನ್ಷನ್ ತಂತ? ತಾತು ನಾನು ಒಂದು ಪಟ್ನ ತಿಂತಿರೋದ್ರಿಂದ 40 ರೂಪಾಯಿ ಕೊಡ್ತೀನಿ, ನಿಂದು 20 ರೂಪಾಯಿ, ನಂದು 10 ರೂಪಾಯಿ ಕೊಡೋದು ಕೂತ್ಕ. ಪಾಪ ಬೋರಾಜಂಗೆ ಹಂಗೆಲ್ಲ ಮಾಡಬಾರ್ದು. ಎಲ್ಲ ಮಾರ್ಜಾಲ. ಮೊನ್ನೆ ದಿನ ಇನ್ನೂ 2 ಪೆನ್ಸಿಲ್ ತಗೊಂಡು ಹೋಗಿದ್ದೆ ಬೋರಾಜನ ಅಂಗಡಿಗೆ. ನನ್ನ ಮಗ ನೀನೇನೆ ಇನ್ನೂ ದುಡ್ಡು ಕೊಟ್ಟಿಲ್ಲ, ನನಗೆ ಬೋಧನೆ ಮಾಡಕ್ ಬಚ್ಚೆ. ಬೋಧನೆನ ಏನೋ ಬೇಡದು. ಪೆನ್ಸಿಲಿಂದ ಬೇರೆ, ಚಿಪ್ಸಿಂದ ಬೇರೆ ಕಣಲು. ಓಹೋ ಪೆನ್ಸಿಲಿಂದೆಲ್ಲ ಚಿಪ್ಸ್ ಒಳಗೆ ಬಂದು ಸೇರಿಸ್ತಾನೆ ಯಾಕನು. ಎಂತೆಂಥ ಜನ ಅವರಪ್ಪ ಭೂಮಿ ಮೇಲೆ. ಅದಕ್ಕೆ ಈ ಸತಿ ನಮ್ಮ ಊರಿಗೆ ಇನ್ನೂ ಮಳೆಗಾಲ ಬಂದಿಲ್ಲ, ಬಿಸಿಲು ಕುಟ್ತೈತಿ. ಸರಿ ತಿನ್ನೋಳು. ಆಮೇಲೆ ಇಲ್ಲಿ ನನ್ನ ಪಟ್ನ ಖಾಲಿ ಆಯ್ತು ಅಂತ ನಿಂದು ಕಿತ್ಕೊಂಡು ತಿಂದಾನೆ. ಜಲ್ದಿ ಮುಗಿಸು ಮಂತಕ್ಕೆ ಹೋಗೋಣ. ಸರಿ ತಿನ್ನೋಳು ನೀನು. ಅರೆ ಮಂಜುಂದು ಅಣ್ಣ, ಲೋಕಂದು ಅಣ್ಣ, ನಮ್ದುಗೆ ಬಿಟ್ಬಿಟ್ಟು ನಿಮ್ದು ಇಬ್ರಿಗೇನೆ 2 ಜನನೇ ತಿಂತೈತೆ ಇಲ್ಲ. ನಿಮ್ದಿಗೆ ಹೊಟ್ಟೆ ನೋವು ಬೇಬಿಗೆ ಬಂದ್ಬಿಡ್ಲಿ.